ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬಾ ಜನರು ಕೇಳ್ತಾ ಇದ್ರಿ, ಅಕ್ಕ ವಿಶ್ ಲಿಂಕ್ ಅಲ್ಲಿ ನಾವೇನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀವಿ, ಅದರಲ್ಲಿ ಪ್ರಾಡಕ್ಟ್ಸ್ ನಮ್ದು ನಾವು ಓನ್ ಆಗಿ ಪರ್ಚೇಸ್ ಮಾಡ್ಬೇಕಾ ಅಥವಾ ಬ್ರ್ಯಾಂಡ್ಸ್ ಅವರು ನಮ್ಗೆ ಫ್ರೀ ಆಗಿ ಕೊಡ್ತಾರಾ ಅಂತ ಹೇಳಿ. ಓಕೆ, ಸೊ ಇದ್ರಲ್ಲಿ ನಮ್ಗೆ ಫ್ರೀ ಆಗು ಕೂಡ ಕೊಡ್ತಾರೆ, ಹಾಗೆ ನಾವು ದುಡ್ಡು ಕೊಟ್ಟು ಕೂಡ ಪರ್ಚೇಸ್ ಮಾಡ್ಬೋದು. ಅದು ಫ್ರೀ ನಮ್ಗೆ ಹೇಗ್ ಸಿಗುತ್ತೆ ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಯಾರೆಲ್ಲ ವಿಶ್ ಲಿಂಕ್ ಆಪ್ ಯೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಪೂರ್ತಿಯಾಗಿ ನೋಡಿ, ಅಂಡ್ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ನೀವು ಕೇಳಬಹುದು. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ಸೊ ಹಾಗಾದ್ರೆ ಬನ್ನಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್ ಇಲ್ಲಿ ನೀವು ನೋಡ್ಬೋದು, ನನ್ನ ಕಮಿಷನ್ ಇವತ್ ಬಂದ್ಬಿಟ್ಟು 88 rupees. ಇವತ್ ನಾನು ಪೋಸ್ಟ್ ಏನು ಮಾಡೇ ಇಲ್ಲ, ಆದ್ರೂ ಕೂಡ 88 ಬಂದಿದೆ, ಬಿಕಾಸ್ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ಬಂದಿರತ್ತೆ ಹಾಗಾಗಿ. ಓಕೆನಾ? ಸೊ ಮೇನ್ ಥಿಂಗ್, ಇವಾಗ ನಿಮ್ಮ ವಿಶ್ ಲಿಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಮೇಲೆ 3 ಲೈನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ವೈಟ್ ಲಿಸ್ಟಿಂಗ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ವೈಟ್ ಲಿಸ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಇದೊಂದು ಆಪ್ಷನ್ ಇದೆ, ಇದು ಬಿಟ್ಟು ಬೇರೆ ಒಂದು ಆಪ್ಷನ್ ಇದೆ. 2 ಆಪ್ಷನ್ ಇಂದ ನೀವು ಫ್ರೀ ಆಗಿ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ನಾನ್ ನಿಮ್ಗೆ ಹೇಳ್ತಾ ಇರೋದು. ಸೊ ಫಸ್ಟ್ ಆಪ್ಷನ್ ಅಲ್ಲಿ ವೈಟ್ ಲಿಸ್ಟಿಂಗ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ 3 ಆಪ್ಷನ್ ಸಿಗುತ್ತೆ: ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಅಂತ ಹೇಳಿ. ಓಕೆನಾ? ಸೊ ಫಸ್ಟ್ ಥಿಂಗ್ ಇಲ್ಲಿ ಫ್ಲಿಪ್ಕಾರ್ಟ್ ನೋಡ್ಬೋದು. ಫ್ಲಿಪ್ಕಾರ್ಟ್ ನಂದು ಕಂಡೀಷನ್ ಇವಾಗ ಕಂಪ್ಲೀಟ್ ಆಗಿದೆ, ಅಂತಂದ್ರೆ ಇವಾಗ ನಾನು ಫ್ಲಿಪ್ಕಾರ್ಟ್ ಇಂದ ಎಷ್ಟಾದ್ರೂ ಆರ್ಡರ್ಸ್ ನಾವು ಪರ್ಚೇಸ್ ಮಾಡ್ಕೊಂಡು ರಿಟರ್ನ್ ಮಾಡಬಹುದು. ಆದ್ರೆ ರಿಟರ್ನ್ ಮಾಡುವಾಗ 30 rupees ನಾವು ಪೇ ಮಾಡ್ಬೇಕು ಪರ್ ಪ್ರಾಡಕ್ಟ್ ಗೆ. ನೀವು 1000, 2000, 3000 ಎಷ್ಟು ಅಮೌಂಟ್ ಆದ್ರೂ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಆದ್ರೆ ರಿಟರ್ನ್ ಮಾಡುವಾಗ 30 rupees ಪರ್ ಪ್ರಾಡಕ್ಟ್ ಗೆ ನಾವು ಪೇ ಮಾಡ್ಬೇಕು, ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ. ಅಂಡ್ ಇವಾಗ ಇದು ಯೂಸ್ ಆಗುತ್ತಾ ಅಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಅಂದ್ರೆ ಲೈಕ್, ಓಕೆ ನಾವು ಪ್ರಾಡಕ್ಟ್ ಏನೋ ತಗೊಳ್ತೀವಿ, ಆದ್ರೆ 30 rupees ನಾವೇನ್ ರಿಟರ್ನ್ ಕೊಡ್ತೀವಿ ಅಲ್ವಾ? ಓಕೆ, ಕೊಡ್ತೀವಿ, ಕೊಡ್ಬಹುದು, ಆದ್ರೆ ನಮ್ಗೆ 30 rupees ಕಮಿಷನ್ ಆದ್ರೂ ಬರ್ಬೇಕಲ್ವಾ? ಯಾರಾದ್ರೂ ಲೈಕ್ ಆರ್ಡರ್ ಮಾಡ್ಲಿಲ್ಲ ಅಂತಂದ್ರೆ ನಮ್ದೇ ಲಾಸ್ ಅಲ್ವಾ ಅಂತ ಕೂಡ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಹೌದಲ್ವಾ? ಹೌದು, ನೀವು ಅಮೌಂಟ್ ಏನೋ ಅಂದ್ರೆ ಪ್ರಾಡಕ್ಟ್ ಏನೋ ಪರ್ಚೇಸ್ ಮಾಡ್ಕೊಂಡಿರ್ತೀರಾ, ಆದ್ರೆ ಯಾರು ಕೂಡ ಆರ್ಡರೇ ಮಾಡ್ಲಿಲ್ಲ ಅಂತಂದ್ರೆ ನಿಮ್ದು 30 rupees ಕೂಡ ವೇಸ್ಟ್ ಆಗುತ್ತೆ ಪರ್ ಪ್ರಾಡಕ್ಟ್ ಗೆ. ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು, ನಾವು ಓಕೆ ನಮ್ಗೆ 30 rupees ಕೊಡ್ತೀವಿ ಅನ್ನೋರು ಫ್ಲಿಪ್ಕಾರ್ಟ್ ನ ಅಪ್ಲೈ ಮಾಡ್ಕೊಳ್ಬಹುದು. ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇದೆ, ಮುಂದಿನ ಪ್ರೊಸೀಜರ್ ಏನಿದೆ ಅದು ನೀವು ಅಪ್ಲೈ ಮಾಡಿ. ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ತೀನಿ ಹೇಗೆ ಅಂತ. ಅಂಡ್ ನೆಕ್ಸ್ಟ್ ಥಿಂಗ್, ಮೀಶೋ ಬಂದ್ಬಿಟ್ಟು, ಮೀಶೋದಲ್ಲಿ ಇಲ್ಲಿ ಅವರೇ ಕ್ರೈಟೇರಿಯಾ ಕೊಟ್ಟಿದ್ದಾರೆ, ಓಪನ್ ಫಾರ್ ಆಲ್ ಅಂತ ಹೇಳಿ. ಸೊ ಇದು ಓಪನ್ ಫಾರ್ ಆಲ್ ಅಂತಂದ್ರೆ ಲೈಕ್ ನೀವ್ ಎಷ್ಟಾದ್ರೂ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ಕೊಳ್ಳಿ, ಆರಾಮಾಗಿ ರಿಟರ್ನ್ ಮಾಡ್ಕೋಬಹುದು, ಯಾವುದೇ ರೀತಿಯಾದಂತಹ ಬ್ಲಾಕ್ ಆಗುತ್ತೆ ಅನ್ನೋದು ಟೆನ್ಷನ್ ಕೂಡ ಇರೋದಿಲ್ಲ ಮೀಶೋದಲ್ಲಿ. ಬಟ್ ಏನಪ್ಪಾ ಅಂತಂದ್ರೆ, ನೀವೇನ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡಿರ್ತೀರಲ್ವಾ, ಅದು ನೀವು ಇಲ್ಲಿ ವಿಶ್ ಲಿಂಕ್ ಅಲ್ಲಿ ಆಡ್ ಮಾಡಿರ್ಬೇಕು. ಓಕೆನಾ? ಅಂದ್ರೆ ರಿವ್ಯೂ ಕೊಟ್ಟು ನೀವು ಲಿಂಕ್ ಅಟ್ಯಾಚ್ ಮಾಡಿದ್ರೆ ಮಾತ್ರ ನೀವು ರಿಟರ್ನ್ ಮಾಡಿದ್ರು ಕೂಡ ನಿಮ್ದು ಬ್ಲಾಕ್ ಆಗಲ್ಲ ಅಕೌಂಟ್. ಸುಮ್ನೆ ಇಲ್ಲ ನಾವು ತಗೊಂಡ್ ಬಿಡ್ತೀವಿ, ಬಟ್ಟೆ ಎಲ್ಲ ಹಾಕೊಂಡು ಮತ್ತೆ ವಾಪಸ್ ಕೊಟ್ ಬಿಡ್ತೀವಿ ಅಂತಂದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗತ್ತೆ. ಓಕೆ, ಬಟ್ ಮೀಶೋದಲ್ಲಿ ಯಾರ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಂಡು ರಿಟರ್ನ್ ಮಾಡಿ, ಬಟ್ ನೀವು ವಿಶ್ ಲಿಂಕ್ ಅಲ್ಲಿ ಅಟ್ಯಾಚ್ ಮಾಡಿರ್ಬೇಕು ಲಿಂಕ್ ನ. ಅಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಮಿಂತ್ರಾದಲ್ಲಿ ಏನಪ್ಪಾ ಅಂತಂದ್ರೆ, ನಾವು 6 months ಅಲ್ಲಿ ಟೈಮ್ ಕೊಟ್ಟಿದ್ದಾರೆ. 6 months ಅಲ್ಲಿ ನೀವು 10,000 ಸೇಲ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮಿಂತ್ರಾದಲ್ಲೂ ಕೂಡ ವೈಟ್ ಲಿಸ್ಟ್ ಆಗ್ತೀರಾ, ಸೊ ದಟ್ ನೀವು ಫ್ರೀ ಪ್ರಾಡಕ್ಟ್ಸ್ ನ ತಗೊಂಡ್ಬಿಟ್ಟು ಇದು ಮಾಡ್ಬೋದು ಅಂತ ಮಿಂತ್ರಾದವ್ರದ್ದು ಕ್ರೈಟೇರಿಯಾ ಇದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಆಯ್ತು, ಯಾವ ರೀತಿಯಾಗಿ ನಾವು ಫ್ರೀ ಪ್ರಾಡಕ್ಟ್ಸ್ ನ ತಗೋಬಹುದು ಅಂತ. ಸೆಕೆಂಡ್ ಥಿಂಗ್ ಇನ್ನೊಂದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಮೇನ್ ಪೇಜ್ ಅಲ್ಲಿ ವಿಶ್ ಲಿಂಕ್ ಸೋರ್ಸಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ನೀವು ನೋಡ್ಬೋದು, ಪ್ರಾಡಕ್ಟ್ಸ್ ಟು ಗೆಟ್ ಬ್ಯಾಕ್ ಕ್ರೆಡಿಟ್ ಟು ಸೋರ್ಸ್ ಅಗೇನ್ ಅಂತ ಹೇಳಿ. ಎವ್ರಿ ಬ್ರ್ಯಾಂಡ್ ಹ್ಯಾಸ್ ಎ ಡಿಫರೆಂಟ್ ಟೈಮ್ ವಿಂಡೋ ಟು ರಿಟರ್ನ್ ಪ್ರಾಡಕ್ಟ್ಸ್. ಓಕೆ, ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಲ್ಲಿ ನೀವು ನೋಡ್ಕೊಳ್ಳಿ, ಇಲ್ಲಿ
ಅಚೀವ್ ಮೈಲ್ ಸ್ಟೋನ್ ಟು ಗೆಟ್ ಕ್ರೆಡಿಟ್ಸ್ ಅಂತ ಹೇಳಿ. ಸೊ ಇದು ಏನಪ್ಪಾ ಅಂತಂದ್ರೆ ಎರಡು ಕ್ರೈಟೇರಿಯಾಸ್ ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಬೇಕು. ಫ್ರೀ ಆಫ್ ಸೋರ್ಸ್ ಅಂದ್ರೆ ಫ್ರೀ ಆಫ್ ಪ್ರಾಡಕ್ಟ್ಸ್ ನಾವು ಸಿಗ್ಬೇಕು ಅಂತಂದ್ರೆ ನಾವು ಎರಡು ಕ್ರೈಟೇರಿಯಾಸ್ ನ ಕಂಪ್ಲೀಟ್ ಮಾಡ್ಬೇಕು. ಇಲ್ಲಿ ಫಸ್ಟ್ ಕ್ರೈಟೇರಿಯಾ ನೀವು ನೋಡ್ಬೋದು, ಸೇಲ್ಸ್ ಮೈಲ್ ಸ್ಟೋನ್ ಬಂದ್ಬಿಟ್ಟು 2.5 lakhs ನಾನ್ ಮೀಶೋ ಸೇಲ್ಸ್ ಮಾಡಿಸ್ಬೇಕು ನಾವು. ಅಂದ್ರೆ ಮೀಶೋ ಪ್ರಾಡಕ್ಟ್ ಬಿಟ್ಟು, ಮೀಶೋ ಪ್ಲಾಟ್ಫಾರ್ಮ್ ಬಿಟ್ಟು ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಬೇರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಂದ ನಾವು 2.5 ಲಕ್ಷ ಸೇಲ್ ನ ಮಾಡ್ಬೇಕು. ಓಕೆನಾ, ಫಸ್ಟ್ ಕ್ರೈಟೇರಿಯಾ ಇದು. ಸೆಕೆಂಡ್ ಕ್ರೈಟೇರಿಯಾ ಬಂದ್ಬಿಟ್ಟು ಮೀಶೋ ಪ್ರಾಡಕ್ಟ್ಸ್ ಗಳು ಐದು ಮೀಶೋ ಪ್ರಾಡಕ್ಟ್ಸ್ ಗಳು ನೀವು ಸೇಲ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಎರಡು ಕಂಡೀಷನ್ ನಿಮ್ದು ಫುಲ್ಫಿಲ್ ಆಯ್ತು ಅಂತಂದ್ರೆ ನಿಮ್ಗೆ ಬ್ರಾಂಡ್ಸ್ ಕಡೆಯಿಂದ ಫ್ರೀ ಆಫ್ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಸೊ ಫ್ರೀ ಆಫ್ ಪ್ರಾಡಕ್ಟ್ಸ್ ತಗೊಂಡ್ಬಿಟ್ಟು ನೀವು ರಿವ್ಯೂ ಮಾಡಿ ಅಗೇನ್ ಅವ್ರಿಗೆ ಬ್ಯಾಕ್ ನೀವು ಕೊಡ್ಬೇಕು. ಸೊ ಆ ಫ್ರೀ ಆಫ್ ಪ್ರಾಡಕ್ಟ್ಸ್ ನೀವೇ ಇಟ್ಕೊಳಂಗಿಲ್ಲ. ಓಕೆನಾ, ಸೊ ನೀವು ಏನಾದ್ರೂ ಇಟ್ಕೊಂಡಿದ್ರೆ ಆ ಅಮೌಂಟ್ ನೀವು ಕಟ್ಬೇಕಾಗತ್ತೆ ಅಷ್ಟೇ. ಸೊ ವಿಶ್ ಲಿಂಕ್ ಈ ತರ ನೀವು ಅಫಿಲಿಯೇಟ್ ಮಾಡ್ಕೊಂಡು ದುಡ್ಡು ಅರ್ನ್ ಮಾಡ್ಬೇಕು ಅನ್ನೋರು ಪ್ರಾಡಕ್ಟ್ಸ್ ನ ತಗೊಳ್ಳಿ, ಅದ್ರದ್ದು ರಿವ್ಯೂನ ಕೊಡಿ. ಅಗೇನ್ ರಿಟರ್ನ್ ಪೀರಿಯಡ್ ಅಂತ ಒಂದಿಷ್ಟು ಇರುತ್ತೆ. ಸೊ ಆ ಪೀರಿಯಡ್ ವರೆಗೂ ಇಟ್ಕೊಂಡು ರಿಟರ್ನ್ ನೀವು ಮಾಡ್ಬೇಕಾಗತ್ತೆ. ಅಂಡ್ ಟ್ಯಾಗ್ ಎಲ್ಲ ಏನಿರುತ್ತೆ ಅದು ಏನು ರಿಮೂವ್ ಮಾಡಂಗಿಲ್ಲ. ಸೊ ಹೇಗ್ ಅವರು ಕೊಡ್ತಾರೆ ಅದೇ ರೀತಿಯಾಗಿ ನಾವು ವಾಪಸ್ ಅವ್ರಿಗೆ ಕೊಡ್ಬೇಕು. ಸೊ ಈ ತರ ಈ ಒಂದು ಸೆಕೆಂಡ್ ಕ್ರೈಟೇರಿಯಾ. ಸೊ ಫಸ್ಟ್ ಅಂಡ್ ಸೆಕೆಂಡ್ ಎರಡು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ, ಯಾವ್ದ್ ಮಾಡಕ್ ಆಗುತ್ತೆ, ಸೊ ಅದನ್ನ ನೀವು ಮಾಡ್ಕೊಂಡು ಅಫಿಲಿಯೇಟ್ ನ ಮಾಡ್ಕೋಬಹುದು. ಅಂಡ್ 2.5 lakhs ಅಂದ್ರೆ ಕಷ್ಟನೇ, ಹೌದಲ್ವಾ? ಸೊ ಓಕೆ, ಯಾರ್ದು ಚೆನ್ನಾಗ್ ಬರುತ್ತೆ, ಯಾರು ಅಮೆಝಾನ್, ಫ್ಲಿಪ್ಕಾರ್ಟ್ ಇಂದ ಪ್ರಾಡಕ್ಟ್ಸ್ ತಗೊಳ್ತಾರೆ ಅಂತವ್ರಿಗೆ ಯೂಸ್ಫುಲ್ ಇದೆ. ಬಟ್ ಇವಾಗ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಅದ್ರಲ್ಲಿ ಜಾಸ್ತಿ ಜನ ಪ್ರಾಡಕ್ಟ್ಸ್ ತಗೊಳಲ್ಲ. ಬಿಕಾಸ್ ಮೀಶೋ ಅಂತ ಒಂದ್ ಏನ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದ್ರಲ್ಲಿ ಕಂಪೇರ್ ಟು ಅದರ್ ಅಪ್ಲಿಕೇಶನ್ಸ್ ಇದ್ರಲ್ಲಿ ನಮ್ಗೆ ಚೀಪ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಮ್ಗೆ 2.5 lakh ಸೇಲ್ಸ್ ಮಾಡ್ಸೋದು ಕಷ್ಟ, ಹೌದಲ್ವಾ? ಸೊ ಅದಕ್ಕಾಗಿ ವಿಶ್ ಲಿಂಕ್ ಗಿಂತಲೂ ನೀವೇನು ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ 0 ಫಾಲೋವರ್ಸ್ ಇದ್ರು ಕೂಡ ನೀವು ಅರ್ನಿಂಗ್ ನ ಮಾಡ್ಬೋದು. ಹಾಗೆ ಲೈಕ್ ಆರ್ಡರ್ ಮಾಡ್ಕೊಂಡು ರಿಟರ್ನ್ ಕೂಡ ಮಾಡ್ಬೋದು. ಯಾವುದೇ ರೀತಿಯಾದಂತ ಬ್ಲಾಕ್ ಆಗುತ್ತೆ ಅಕೌಂಟ್ ಅನ್ನೋದು ಕೂಡ ಟೆನ್ಷನ್ ಇರೋದಿಲ್ಲ. ಓಕೆ, ಸೊ ಮೀಶೋ ಕ್ರಿಯೇಟರ್ ಕ್ಲಬ್ದು ಕೂಡ ನಾನು ಸಪರೇಟ್ ವಿಡಿಯೋ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಪ್ರಾಡಕ್ಟ್ ಲಿಂಕ್ ಗಳು, ವಿಡಿಯೋ ಲಿಂಕ್ ಬೇಕು ಅಂದ್ರೆ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ವಿಶ್ ಲಿಂಕ್, ಮೀಶೋ ಕ್ರಿಯೇಟರ್ ಆಪ್ ಯಾವುದೇ ಒಂದು ಡೌಟ್ ಇದ್ರು ಕೂಡ ಜಸ್ಟ್ ನೀವು ಅದನ್ನ ಬರ್ದ್ಬಿಟ್ಟು ಐಶ್ವರ್ಯ ಮೇತ್ರೆ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ಡಿಟೇಲ್ ಆಗಿ ವಿಡಿಯೋಸ್ ಗಳೆಲ್ಲ ಸಿಗ್ಬಿಡತ್ತೆ. ಓಕೆ, ಐ ಹೋಪ್ ಈ ಕನ್ಫ್ಯೂಷನ್ ಇವಾಗ ಎಲ್ರದ್ದು ದೂರ ಆಗಿದೆ ಅಂತ ಅನ್ಕೊಂಡಿದೀನಿ. ಸ್ಟಿಲ್ ಬೇರೆ ಏನಾದ್ರೂ ಡೌಟ್ಸ್ ಇದ್ರು ಕೂಡ ನೀವು ಕೇಳ್ಬೋದು. ಐ ವಿಲ್ ಹೆಲ್ಪ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.